ಕುಡುಕರ ಲಿವರ್ಗೆ ಸರ್ಕಾರ ಗ್ಯಾರಂಟಿ. ರಾಜ್ಯದಲ್ಲಿ ಅಬಕಾರಿ ಆದಾಯದ ಕುಸಿತದ ಬಗ್ಗೆ ಸರ್ಕಾರ ತಲೆಕೆಡಿಸಿಕೊಂಡಿರುವ ಹೊತ್ತಿನಲ್ಲಿ ಬೆಳಗಾವಿ ಅಧಿವೇಶನದ ಮೊದಲ ದಿನವೇ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಒಂದು ವಿವಾದಾತ್ಮಕ ಮತ್ತು ಹಾಸ್ಯಮಯವಾದ ಖತರ್ನಾಕ್ ಸಲಹೆಯನ್ನ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಅವರ ಪ್ರಕಾರ ಸರ್ಕಾರವು ಕುಡುಕರ ಲಿವರ್ಗೆ ಗ್ಯಾರಂಟಿ ನೀಡಿದರೆ, ಅಂದರೆ ಮದ್ಯಪಾನ ಸೇವನೆಯಿಂದ ಅನಾರೋಗ್ಯಕ್ಕೊಳಗಾದವರಿಗೆ ಉಚಿತ ಚಿಕಿತ್ಸೆ ನೀಡಿದರೆ ಮದ್ಯದ ಮಾರಾಟ ಹೆಚ್ಚಾಗಿ ಖಂಡಿತವಾಗಿ ಅಬಕಾರಿ ಆದಾಯವು ವೃದ್ಧಿಯಾಗುತ್ತದೆ. ಮದ್ಯ ಸೇವನೆಯಿಂದ ಉಂಟಾಗುವ ಲಿವರ್ ಹಾನಿ ಮತ್ತು ಜಾಂಡೀಸ್ ಕಾಯಿಲೆಗಳ ಬಗ್ಗೆ ಪ್ರಸ್ತಾಪಿಸಿದ ರವಿಕುಮಾರ್ ಈ ರೀತಿ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ವರ್ಷಕ್ಕೆ 43,000 ಕೋಟಿ ಆದಾಯದ ಗುರಿ ಇಟ್ಟುಕೊಂಡಿದ್ದಾದರೂ 20% ಆದಾಯ ಕಡಿಮೆಯಾಗಿದೆ ಎಂದು ಹೇಳಿದರು. ಆದರೆ ಮದ್ಯ ಸೇವನೆಯಿಂದ 3% ಜನರು ರೋಗಗಳಿಗೆ ತುತ್ತಾಗುತ್ತಿದ್ದು ಚಿಕಿತ್ಸೆಗೆ ಹೆಚ್ಚು ಖರ್ಚು ಮಾಡುತ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಬರುವ ಆದಾಯದಲ್ಲಿ ಮದ್ಯಪ್ರಿಯರ ಅನಾರೋಗ್ಯದ ಚಿಕಿತ್ಸೆಗೆ ಹಣ ಮೀಸಲಿಡಬೇಕು ಎಂದು ಅವರು ಒತ್ತಾಯಿಸಿದರು. ರವಿಕುಮಾರ್ ಅವರ ವಾದದ ತಿರುಳು ಏನೆಂದರೆ, ಜಾಂಡೀಸ್ನಿಂದ ಮದ್ಯಪ್ರಿಯರು ಬೇಗ ಸಾಯುತ್ತಿದ್ದಾರೆ. ಒಂದು ವೇಳೆ ಅವರ ಚಿಕಿತ್ಸೆಗೆ ಸರ್ಕಾರವೇ ಹಣ ನೀಡಿದರೆ ಅವರಿಗೆ ಒಂದು ಭರವಸೆ ಸಿಕ್ಕಂತಾಗುತ್ತದೆ ಮತ್ತು ಅವರು ಭಯವಿಲ್ಲದೆ ಇನ್ನೂ ಹೆಚ್ಚು ಮದ್ಯ ಸೇವಿಸಲು ಪ್ರೋತ್ಸಾಹ ಸಿಗುತ್ತದೆ. ಇದರಿಂದ ಸರ್ಕಾರವು ಹೆಚ್ಚು ಆದಾಯ ಗಳಿಸಬಹುದು. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಜಾರಿಯಲ್ಲಿರುವ ಗ್ಯಾರಂಟಿ ಯೋಜನೆಗಳು ನಡೆಯುತ್ತಿರುವುದೇ ಮದ್ಯಪ್ರಿಯರಿಂದ. ಹಾಗಾಗಿ ಮದ್ಯಪ್ರಿಯರ ಯೋಗದಾನವನ್ನ ಗುರುತಿಸಿ ಅಬಕಾರಿ ಆದಾಯದ 20% ಹಣವನ್ನು ಅವರ ಆರೋಗ್ಯ ಚಿಕಿತ್ಸೆಗಾಗಿ ಕಡ್ಡಾಯವಾಗಿ ಮೀಸಲಿಡಬೇಕು ಎಂದು ಅವರು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಈ ವಿಚಿತ್ರ ಸಲಹೆಗೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತದೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ.